ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ 2025ರ ಶುಭಾಶಯಗಳು. ಲಾಸ್ಟ್ ಮಂತ್ ಡಿಸೆಂಬರ್ನಲ್ಲಿ ನಂದು ಓದೋದು ಅಷ್ಟು ಸರಿಯಾಗಿಲ್ಲ. ಓನ್ಲಿ 10 ಅವರ್ಸ್ ಸ್ಟಡಿ ಮಾತ್ರ ಆಗಿದೆ. ಯಾಕಂದರೆ ನಂದು ಸ್ವಲ್ಪ ಇಂಟರ್ವ್ಯೂಸ್ ಇದ್ದು ಮತ್ತು ನಂದು ಒಂದು ಹೊಸ ಕಂಪ್ನಿಯಲ್ಲಿ ಜಾಯ್ನಿಂಗ್ ಆಯಿತು. ಇನ್ನು ಕೋಚಿಂಗ್ ಒನ್ ಆ್ಯಂಡ್ ಹಾಫ್ 2 ಮಂತ್ಸ್ ಇದೆ. ಆದರೂ ಕೂಡ ನಾನು ಈಗ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತೀನಿ. ಇನ್ನು 1 ಆ್ಯಂಡ್ 2 ಮಂತ್ಸಲ್ಲಿ. ಈಗ ನಂದು ಡಿಸೆಂಬರ್ 16ಗೆ ಜಾಯ್ನಿಂಗ್ ಆಗಿದೆ. ಆದ್ದರಿಂದ ಸ್ವಲ್ಪ ಓದೋದು ಇದಾಯಿತು. ಇಂಟರ್ವ್ಯೂ ಅಲ್ಲಿಂದ ರೂಮ್ ಶಿಫ್ಟು ಅದು ಸರಿಯಾಗಿ ಸ್ವಲ್ಪ ಓದೋದಾಗಿಲ್ಲ. ಓನ್ಲಿ 10 ಅವರ್ಸ್ ಸ್ಟಡಿ ಮಾತ್ರ ಆಗಿದೆ. ನೆಕ್ಸ್ಟ್ ಈ ಇಯರಿಂದ ಜನವರಿ 1ಸ್ಟಿಂದ ಇವಾಗ ಎಲ್ಲ ಸೆಟ್ ಆಗಿದೆ. ಇವಾಗ ಡೈಲಿ 6 to 7 ಅವರ್ಸ್ ಕಂಪಲ್ಸರಿ ಸ್ಟಡಿ ಆಗಬೇಕು. ನಂತರ ವೀಕ್ಲಿ 45 to 15 ಅವರ್ಸ್, 50 ಅವರ್ಸ್, ನಂತರ 15 ಡೇಸ್ಗೆ 100 ಅವರ್ಸ್ ಸ್ಟಡಿ ಟಾರ್ಗೆಟ್ ಇದೆ. ನೋಡಬೇಕು, ಕಂಪಲ್ಸರಿ ಇಷ್ಟು ಮಾಡಲೇಬೇಕು. ಇಯರ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಕೋಚಿಂಗ್ ಎಲ್ಲ ಮುಗಿಯುತ್ತೆ ಮತ್ತು ಒಂದು ಸಲ ಸರಿಯಾಗಿ ಓದ್ಕೊಂಡು ರಿವೈಸ್ ಮಾಡಿ ಸರಿಯಾಗಿ ಇಯರಲ್ಲಿ ಎಲ್ಲ ಫೋಕಸ್ ಆಗಿ ಎಲ್ಲ ರಿವೈಸ್ ಮಾಡಿದ್ರೆ ಯಾವುದೇ ಎಕ್ಸಾಮ್ ಕೂಡ ಈಸಿಯಾಗಿ ನಾವು ಅದನ್ನು ಪಾಸ್ ಮಾಡ್ಬೋದು. ಆದ್ದರಿಂದ ಇಯರ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಒಂದು ನಿಮಿಷ ಕೂಡ ಟೈಮ್ ವೇಸ್ಟ್ ಮಾಡದೆ ಪ್ರತಿಯೊಂದು ನಿಮಿಷವೂ ಉಪಯೋಗ ಮಾಡಿಕೊಳ್ಬೇಕಾಗಿದೆ. ಈ ಇಯರಲ್ಲಿ ನಾನು ಏನು ಮಾಡ್ತಿರೋದು ಅಂತಂದರೆ, ಆಲ್ರೆಡಿ ನಾನು ಆಗಸ್ಟಿಂದ ಯಾವ ಕೂಡ ಇನ್ನೂವರೆಗೂ ಮೂವೀಸ್ ಆಗಲಿ, ಮೋಟಿವೇಶನ್ಸ್ ವಿಡಿಯೋ ನೋಡಿದ್ದೀನಿ, ಬಟ್ ಮೂವೀಸ್ ನೋಡಿಲ್ಲ. ಸ್ವಲ್ಪ ಇಯರಿಂದ ಯಾವುದೇ ಮೋಟಿವೇಶನ್ಸ್ ವೀಡಿಯೋಸು, ನೆಸಸರಿ ವೀಡಿಯೋಸ್ ನೋಡೋಂಗಿಲ್ಲ. ಮತ್ತು ಗೂಗಲಲ್ಲಿ ರೀಡಿಂಗ್, ಅನ್ನೆಸರಿ ಮೂವಿ ರೀಡಿಂಗ್ಸ್, ಸ್ವಲ್ಪ ಮೂವಿ ನೋಡೋದನ್ನ ಜಾಸ್ತಿ ಅದು ಮಾಡೋಂಗಿಲ್ಲ. ನಾನು 2023ಇಂದ ಇನ್ನೂವರೆಗೂ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಆವಾಗೇ ಇದು ಮಾಡಿದ ಅಕೌಂಟು ಅನ್ಇನ್ಸ್ಟಾಲ್ ಮಾಡಿದೆ. ಅಲ್ಲಿವಾಗಿಂದ ಇಲ್ಲಿವರೆಗೂ 2 ಇಯರ್ ಆಯಿತು, ಇನ್ನೂ ಮುಟ್ಟಿಲ್ಲ. ಅದು ನನಗೆ ಇವಾಗ ಮುಟ್ಟಬೇಕು ಅನಿಸ್ತಲೂ ಕೂಡ ಅನಿಸ್ತಿಲ್ಲ. ನಂತರ ಯಾವುದೇ ಅನ್ನೆಸರಿ ವೀಡಿಯೋಸು ಯೂಟ್ಯೂಬಲ್ಲಿ ನಾನು ವೀಡಿಯೋಸ್ ಬರಲ್ದಂಗೆ ಮಾಡಿದ್ದೀನಿ. ಯಾವ ನಿಮಗೆ ನೀಡಿದೆಯೋ ಅವು ಸರ್ಚ್ ಮಾಡಿದ್ರೆ ಮಾತ್ರ ಬರುತ್ತೆ. ಆ ಟೈಪ್ ಯೂಟ್ಯೂಬ್ ಸೆಟ್ ಮಾಡ್ಕೊಳ್ಳಿ. ಯಾವುದೇ ನಿಮಗೆ ಯಾವ ಬೇಕೋ ಅವಷ್ಟೇ ವೀಡಿಯೋಸ್ ನೋಡಿ ಬಿಟ್ಬಿಡಿ ಅಷ್ಟೇ. ಸ್ಟಡಿ ರಿಲೇಟೆಡ್ ಆಗಲಿ ಏನೇ ಆಗಲಿ. ಮತ್ತು ಡೇದಲ್ಲಿ ಓನ್ಲಿ 2 ಟೈಮ್ಸ್ ವಾಟ್ಸಪ್ ಮಾತ್ರ ನೋಡೋದು ಇದೆ. ಯಾವಾಗ ಅದು ನೀಡಿದರೆ ಮಾತ್ರ 2 ಟೈಮ್ಸ್ಗಿಂತ ಹೆಚ್ಚಿಗೆ ವಾಟ್ಸಪ್ ಕೂಡ ಯೂಸ್ ಮಾಡೋಂಗಿಲ್ಲ. ನಂತರ ಡೇಯಲ್ಲಿ ಓನ್ಲಿ ಹಾಫ್ ಆನ್ ಅವರ್ ಮೊಬೈಲ್ ಯೂಸಿಂಗ್ ಕೊಡ್ತಿದ್ದೀನಿ ನಾನು. ಇದು ಕಂಪಲ್ಸರಿ. ಯಾಕಂದರೆ ಮ್ಯಾಕ್ಸಿಮಮ್ ಟೈಮ್ ಕೊಟ್ಟರೆ ಸ್ಟಡಿಯಲ್ಲಿ ಇದಾಗುತ್ತೆ. ಅದರಿಂದ ಡೈಲಿ 2 ಅವರ್ಸ್ಗಿಂತ ಹೆಚ್ಚಿಗೆ ಇದು ಮಾಡೋಂಗಿಲ್ಲ. ಅದರ ನಂತರ ಡೈಲಿ 6 to 7 ಅವರ್ಸ್ ಕಂಪಲ್ಸರಿ ಸ್ಟಡಿ, 1 ಅವರ್ ಎಕ್ಸಸೈಸ್ ಕಂಪಲ್ಸರಿ ಯಾಕಂದರೆ ಕೆಲಸ ಮಾಡ್ತೀವಿ, ಅದರ ಜೊತೆಗೆ ಸ್ವಲ್ಪ ಎಕ್ಸಸೈಸ್ ಇದ್ದರೆ ಬಾಡಿ ಇದಾಗಿರುತ್ತೆ. ಈಗ ನಂದು ಕೂಡ ಇಷ್ಟು ದಿನ ಕೋಚಿಂಗ್ ಇತ್ತು, ಈಗ ಕೆಲಸ ಮಾಡ್ಬೋದಾ, ಇದು ಮಾಡಬೇಕಾಗಿದೆ ಮೊದಲಿನ ಥರ. ಅದರಿಂದ ಡೈಲಿ 6 to 7 ಅವರ್ಸ್ ಮಿನಿಮಮ್ ಟೈಮ್ ಉಳಿಯುತ್ತೆ. ಮ್ಯಾಕ್ಸಿಮಮ್ ಶಿಫ್ಟ್ ವೈಸ್ ನಮ್ಮದು ಇರುತ್ತೆ. ಅದರಿಂದ ಟೈಮ್ ನಾವು ಮ್ಯಾನೇಜ್ ಮಾಡ್ಬೋದು. ಕಂಪಲ್ಸರಿ 6 to 7 ಅವರ್ಸ್ ಕಂಪಲ್ಸರಿ ಡೈಲಿ ಸ್ಟಡಿ ಮಾಡಲೇಬೇಕು. ನಂತರ ಡೇಯಲ್ಲಿ ಯಾವಾಗಲೂ ಕೂಡ ಯೋಚನೆ ಕೂಡ ನಮ್ಮದು ಸ್ಟಡಿ ರಿಲೇಟೆಡ್ ಆಗಿರಬೇಕು. ಇನ್ನು ಬೇರೆ ಕಡೆ ಡೈವರ್ಟ್ ಆಗಿರಬಾರ್ದು. ಓನ್ಲಿ ಫೋಕಸ್ ಆನ್ ಸ್ಟಡಿ. ಮತ್ತೇನಂದರೆ ಇವಾಗ ಇದು KS ಎಕ್ಸಾಮ್ ಬರೆಯೋದು ಆಗಲಿಲ್ಲ. ಸ್ವಲ್ಪ ನಾನು ಜಾಯ್ನಿಂಗ್ ಇತ್ತು ಅಲ್ಲಿ. ಇವಾಗ ಜಾಯ್ನಿಂಗ್ ಇದ್ದಿದ್ದ ಕಾರಣ ಈ KS ಎಕ್ಸಾಮ್ ಬರೆದಿಲ್ಲ. ನೋಡೋಣ ಮುಂದಿನ ಎಕ್ಸಾಮ್ ಈಗ 25 ಯಾವ ಎಕ್ಸಾಮ್ ಇದೆ ಅದಕ್ಕೆ ಫಸ್ಟು ಪೂರ ಸಿಲೆಬಸ್ ಕಂಪ್ಲೀಟ್ ಆಗಬೇಕು. ಆನಂತರ ಮಾತ್ರ ಯಾವುದೇ ಎಕ್ಸಾಮ್ ಕೂಡ ಬರೆಯೋಕ್ಕೆ ಒಂದು ಅರ್ಹರಾಗಿರ್ತೀವಿ ನಾವು. ಅದರಿಂದ ಡೈಲಿ ಇವಾಗ ಸ್ಟಡಿ ಒಂದು ಸರಿಯಾಗಿ ಮಾಡಿ ಮುಂದೆ ಬರೋ ಎಕ್ಸಾಮ್ಗೆ ಸರಿಯಾಗಿ ಮಾಡಬೇಕು ಎಂಬುದು ಇಚ್ಛೆ ಇದೆ. ಇದು ನಂದು ಈ ಮಂತ್ ಜನವರಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಫಸ್ಟ್ ಡೇ ಜನವರಿ 1.
ಇವಾಗ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. 3 ಅವರ್ಸ್ ಸ್ಟಾರ್ಟ್ ಆಗಿದೆ. ಈ ವೀಕ್ ಲಾಸ್ಟ್ಲಿ ವೀಕಿಂದ ಎಷ್ಟಾಗಿದೆ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆ ಗಾಯ್ಸ್, ಇದೇ ಈ ಥರ ನಂದು ಇಯರಿಂದ ಸ್ವಲ್ಪ ಫೋಕಸ್ ಆಗಿ ಇಯರಲ್ಲಿ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಏನಾದರೂ ಅಚೀವ್ ಮಾಡೋದಿದೆ ನೋಡೋಣ. ಥ್ಯಾಂಕ್ ಯು ಗಾಯ್ಸ್.